ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಮನೆಯಲ್ಲೇ ಸುಲಭವಾಗಿ ಪನ್ನೀರನ್ನ ಮಾಡ್ಕೊಳ್ಳೋಣ. ಯಾರು ಬೇಕಾದರೂ ಇದನ್ನು ಮಾಡ್ಕೊಬೋದು ಈಸಿಯಾಗಿ. ಹಾಗೆ ತುಂಬ ಸಾಫ್ಟಾಗೂ ಸಹ ಇರುತ್ತೆ. ಮನೇಲಿ ಮಾಡಿರೋದ್ರಿಂದ ತುಂಬ ಹೈಜಿನಿಕ್ಕಾಗೂ ಸಹ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಇನ್ನೊಂದು ಏನಂದರೆ ಕೆಮಿಕಲ್ ಫ್ರೀ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಾಗೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಮಾಡೋದಕ್ಕೆ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ಹಾಗೆಯೇ ಪನ್ನೀರ್ ರೆಡಿ ಇತ್ತಂದರೆ ಕರ್ರೀಸ್ ಮಾಡ್ಕೊಬೋದು, ಅಥವಾ ರೈಸ್ ಐಟಮು ಅಥವಾ ಪರಾಟ ಏನು ಬೇಕಾದರೂ ಮಾಡ್ಕೊಬೋದು. ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡಿದ್ದೀನಿ, 1 ಲೀಟ್ರಷ್ಟು. ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕಾಯಲಿಕ್ಕೆ ಬಿಟ್ಬಿಡೋಣ. ಒಂದು ಹುಕ್ ಬರೋ ತನಕ ವೆಯ್ಟ್ ಮಾಡಿದ್ರೆ ಆಯಿತು. ನೋಡಿ ಈ ರೀತಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ. ಇಷ್ಟು ಬಂದರೆ ಸಾಕು. ಇದಕ್ಕೀಗ ವೆನಿಗರ್ನ ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂತಂದರೆ ನಿಂಬೆಹಣ್ಣು ಇರುತ್ತಲ್ಲ, ಅದನ್ನು ಅಷ್ಟೇ ಸ್ಕ್ವೀಸ್ ಮಾಡಿಬಿಟ್ಟು ಅದರ ಜ್ಯೂಸನ್ನ ನೀವು ಸೇರಿಸ್ಕೊಂಬಿಡ್ಬೋದು. ಈಗ ನೋಡಿ ನಾನಿಲ್ಲಿ ವೆನಿಗರ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ವೆನಿಗರ್ ಹಾಕಿದ ತಕ್ಷಣ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಹಾಗೆ ಇದನ್ನು ಬಿಟ್ಟರೆ ಆಯಿತು. ನೀಟಾಗಿ ಪನ್ನೀರ್ ಅನ್ನೋದು ಚೆನ್ನಾಗಿ ನೋಡಿ ಮೇಲೆ ತೇಲ್ಕೊಂಬರ್ತಾ ಇದೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ಸ್ಟ್ರೈನರ್ ಮೇಲೆ ಕಾಟನ್ ಬಟ್ಟೆನ ಹರಡ್ಕೊಂಬಿಟ್ಟು ಅದರಲ್ಲಿ ಇದನ್ನು ಸೋದಿಸ್ಕೊಂಬಿಡೋಣ. ಫಸ್ಟು ಪನ್ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ, ನೀರು ಮತ್ತು ಪನ್ನೀರು. ಈ ನೀರನ್ನ ವೇಸ್ಟ್ ಮಾಡಬೇಡಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ, ಹಾಗಾಗಿ ಎಸೆಯೋದು ಬೇಡ. ಈಗ ನೋಡಿ ಪನ್ನೀರನ್ನು ಈ ರೀತಿ ಹಾಕ್ಕೊಂಡಾದ್ಮೇಲೆ ಮೇಲಿಂದ ಸ್ವಲ್ಪ ನೀರಿಂದ ಇದನ್ನು ತೊಳ್ಕೊಂಬಿಡೋಣ. ವೆನಿಗರ್ನ ಬಳಸಿರೋದ್ರಿಂದ ಅದರಲ್ಲಿರ್ತಕ್ಕಂಥ ಹುಳಿ ಅಂಶ ಹೋಗಬೇಕು. ಮೇಲಿಂದ ನೀರು ಹಾಕ್ಕೊಂಡ್ರೆ ಅದು ಹೋಗುತ್ತೆ. ಇದಾದ ನಂತರ ನೋಡಿ ಇದನ್ನೀಗ ಸ್ಕ್ವೀಸ್ ಮಾಡ್ಕೊಂಬಿಡೋಣ. ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ರೆ ಆಯಿತು. ಈಗ ಈ ನೀರೇನಿದೆ ಇದನ್ನು ನೀವು ಯಾವುದಾದ್ರೂ ಸಾಂಬಾರು ಮಾಡ್ತಾಯಿದ್ದೀರಾ ಅಥವಾ ಕರ್ರಿ ಮಾಡ್ತೀರಾ ಅಂದರೆ ಅದರಲ್ಲಿ ನೀರು ಹಾಕೋ ಬದಲು ಈ ನೀರನ್ನು ಹಾಕಿ. ಇದರಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ. ಅಥವಾ ರೈಸ್ ಏನಾದರೂ ಇಟ್ಕೊತೀರ ಅಂದರೆ ಅದಕ್ಕೂ ಸಹ ನೀವು ಬಳಸ್ಕೊಬೋದು. ನೆನಪಿರಲಿ, ನಿಮಗೆ ಅಳತೆ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಅಷ್ಟೇ. ನೋಡಿ ನಾನು ರೈಸ್ ಇಡ್ತಾಯಿದ್ದೆ, ಅದಕ್ಕೆ ಸೇರಿಸ್ಬಿಟ್ಟು ಇಟ್ಟಿದ್ದೀನಿ. ಓಕೆ, ಅದು ಆಯ್ತಲ್ವ. ಈಗ ನೋಡಿ ಪನ್ನೀರನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಕುಟಾಣಿ ಅಥವಾ ಬೇರೆ ಏನಾದರೂ ಭಾರವಾದ ವಸ್ತುನ ಇಟ್ಟರೆ ಆಯಿತು. ನೋಡಿ ಈ ರೀತಿ 1.5 ಅವರ್ವರೆಗೂ ಬಿಟ್ಟಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ಅನ್ನೋದು ಸೆಟ್ ಆಗಿದೆ ಅಂತ. ಈಗ ಇದನ್ನು ಒಂದು ಮಣೆ ಮೇಲೆ ತೊಗೊಂಡು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಆಯಿತು. ತುಂಬ ದಿನ ಎಲ್ಲ ಸ್ಟೋರ್ ಮಾಡ್ಕೊಬೇಡಿ. ಫ್ರೆಶ್ ಫುಡ್ಡು ಯಾವಾಗಲೂ ಫ್ರೆಶ್ ಆಗೇ ತಿನ್ನಬೇಕು. ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಕರ್ರಿ ಮಾಡೋಂಗಿದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅಥವಾ ನೀವು ಪನ್ನೀರ್ ಬುರ್ಜಿ ಅಥವಾ ಪರಾಟ ಏನಾದರೂ ಮಾಡೋಂಗಿದ್ರೆ ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ನೀವು ಕೈಯಿಂದ ಮ್ಯಾಶ್ ಮಾಡಿಕೊಂಡು ಇದನ್ನು ಪನ್ನೀರ್ ಬುರ್ಜಿ ಅಥವಾ ಪನ್ನೀರ್ ಪರಾಟ ಏನು ಬೇಕಾದರೂ ಮಾಡ್ಕೊಬೋದು. ಹಾಗೇನೂ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಚಿಕ್ಕ ಮಕ್ಕಳಿದ್ರೂ ಧೈರ್ಯವಾಗಿ ಇದನ್ನು ಕೊಟ್ಬಿಡ್ಬೋದು. ಆಚೆ ತಂದಿರೋರು ಕೊಡಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುತ್ತೆ. ನೋಡಿ ಮನೆಯಲ್ಲೇ ಎಷ್ಟು ಬೇಗ ಎಷ್ಟು ಸುಲಭವಾಗಿ ಇಷ್ಟು ಸಾಫ್ಟಾಗಿ ಮಾಡ್ಕೋಬೋದಂದರೆ ಯಾಕೆ ಮಾಡಬಾರ್ದು ಅಲ್ವಾ? ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.